ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ವ್ಲಾಗ್ಸ್. ನೋಡಿ, ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವಸ್ಥಾನ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಹಂಗಾಗಿ ಬೇಗ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಿರೋ ದೇವಸ್ಥಾನ ಮಾದೇಶ್ವರ ಬಡಾವಣೆಯಲ್ಲಿರುವಂಥ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಣ ಬನ್ನಿ. ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಫ್ಲವರಲ್ಲೇ ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವತ್ತು ಬನ್ನಿ, ದೇವ್ರ ನೈವೇದ್ಯಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹೆಸರುಬೇಳೆ ಪಾಯಸ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1.5 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಗಸಗಸೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಅಂದರೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಬೇಕು ಅಂದರೆ ಫಸ್ಟ್ ನೀವು ಹೆಸರುಬೇಳೆ ಹುರ್ಕೊಬೋದು, ನಾನೇನೇನು ಹುರಿತಾ ಇಲ್ಲ. ನೋಡಿ, ಇಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಹೆಸರುಬೇಳೆ ತೊಗೊಂಡಿರ್ತೀವಲ್ವ ನಾವು, ಅದನ್ನು ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ಟೈಮಲ್ಲಿ ಬೇಕು ಅಂದರೆ ನೀವು ತುಪ್ಪ ಹಾಕ್ಕೊಬೋದು. ನಾವು ತುಪ್ಪ ಯಾರೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾವು ತುಪ್ಪ ಹಾಕ್ಕೊಂಡಿಲ್ಲ. ನೋಡಿ, ಇಲ್ಲಿ ಹಾಕ್ಕೊಂಡು 2 ವಿಸಿಲ್ಲು, 2ರಿಂದ 3 ವಿಸಿಲ್ ಕೂಗಿಸ್ಕೊಳ್ಳಿ. ಬೇಯಲ್ಲ ಅಂತ ಅಂದರೆ ನಾವು ಬೇಗ ಬೆಂದೋಗುತ್ತೆ, ಹಂಗಾಗಿ ನಾನು ಬರೀ 1 ವಿಸಿಲ್ ಕೂಗಿಸ್ಕೊತೀನಿ. ಯಾಕಂದರೆ ಜಾಸ್ತಿ ಬೆಂದೋದ್ರೂ ಚೆನ್ನಾಗಿ ಇದಾಗಲ್ಲ. ಹಂಗಾಗಿ ಲಿಡ್ಡ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿಬಿಟ್ಟು 1 ವಿಸಿಲ್ಲು ಕೂಗಿಸ್ಕೊಬನ್ನಿ. ಈ ಪಾಯಸಕ್ಕೆ ನೀವು ಬೇಕು ಅಂದರೆ ಅಕ್ಕಿ ನೆನೆಸ್ಬಿಟ್ಟು ಹಾಕ್ಕೊಬೋದು, ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಬರೀ ಹೆಸರುಬೇಳೆಯಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದಲ್ವ, ಅದನ್ನು ಇದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನೀವು ಗಸಗಸೆ ಬೇಕು ಅಂದರೆ ಹುರ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಳಿ. ಫಸ್ಟು ನಾನಿಲ್ಲಿ ಕೊಬ್ಬರಿ ಎಲ್ಲ ನೀಟಾಗಿ ಪುಡಿ ಮಾಡ್ಕೊಂಬರ್ತೀನಿ. ಯಾಕಂದರೆ ಗಸಗಸೆ ಈ ಟೈಮಲ್ಲಿ ಹಾಕಿದ್ರೆ ನೀಟಾಗಿ ಪುಡಿ ಆಗೋಲ್ಲ. ಒಂಚೂರು ಪುಡಿ ಆಗಲಿ ಕೊಬ್ಬರಿ, ಆಮೇಲೆ ಮತ್ತೆ ಗಸಗಸೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಇಲ್ಲಿ ಕೊಬ್ಬರಿ ಈ ಥರ ಸ್ವಲ್ಪ ತರ್ತರಿಯಾಗಿದ್ರೂ ಪರವಾಗಿಲ್ಲ. ನೋಡಿ, ಇಲ್ಲಿ ಗಸಗಸೆನೂ ಹಾಕ್ಕೊತಾ ಇದ್ದೀನಿ. ಇವಾಗ ಮತ್ತೆ ಅದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಬನ್ನಿ. ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಕೋಬೇಕಲ್ವ, ಅಕಸ್ಮಾತ್ ಕಲ್ಲು ಗಿಲ್ಲಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ನಲ್ವ, ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕರಗಿಸ್ಕೊತಾ ಇದ್ದೀನಿ. ನೀವು ಈ ಟೈಮಲ್ಲಿ ಬೇಕಾದ್ರೆ ನಿಮ್ಗೆ ಪಾಯಸ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನೀವು ಎಷ್ಟು ತೆಳ್ಳೆ ಬೇಕು ಏನು ಬೇಕೋ ಅದು ಈ ಟೈಮಲ್ಲಿ ಹಾಕ್ಕೋಬೇಕು. ನಾನು ಬೆಲ್ಲ ಎಲ್ಲ ಇದು ಮಾಡಿಕೊಂಡು ಅದನ್ನು ಸೋದಿಸ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ನೋಡಿ, ಇಲ್ಲಿ ಈ ಕಡೆ ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ನಲ್ವ, ಅದನ್ನು ಈ ಬೆಲ್ಲ ಕರಗಿತ್ತಲ್ವ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಜಾಸ್ತಿ ನಾನು ಬೇಯಿಸ್ಕೊಳ್ಳಿಲ್ಲ, ಒಂದೇ ಕೂಗಿಸ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಮತ್ತೆ ಬೇಯುತ್ತಲ್ವ ಹೆಸರುಬೇಳೆ, ಅವಾಗ ನೀಟಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರನೇ. ನೋಡಿ, ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2-3 ಕುದಿ ಬಂದರೆ ಸಾಕು. ಅದು ನೀಟಾಗಿ ಎಲ್ಲನೂ ಹೊಂದ್ಕೋಬೇಕು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿದ್ಮೇಲೆ ಅದನ್ನು ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಿದೆ ಅಂದರೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಹಾಕ್ಕೊಬೇಕು. ಈ ಹಾಕ್ಕೊಂಡು 1-2 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ, ಇದು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಏಲಕ್ಕಿ ಪೌಡ್ರು ಅಂದರೆ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪೌಡ್ರು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕುಟ್ಟಿ ಪುಡಿ ಏನು ಮಾಡಲ್ಲ, ಒಂದೇ ಸಲ ಡಬ್ಬ ತುಂಬಿಟ್ಟಿಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಪಾಯಸ ನಿಮ್ಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನೈವೇದ್ಯಕ್ಕೂ ಇಡ್ತೀವಿ, ನಾವು ತಿಂತೀವಲ್ವ, ಅದಕ್ಕೆ. ನೋಡಿ, ಇಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು
ನೆಕ್ಸ್ಟ್ ದ್ರಾಕ್ಷಿ ಗೋಡಂಬಿ ಇರುತ್ತಲ್ವ, ಅದನ್ನು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಯಾಕಂದ್ರೆ ನಮ್ಮನೇಲಿ ಜಾಸ್ತಿ ತುಪ್ಪ ಯಾರೂ ತಿನ್ನಲ್ಲ, ಹಂಗಾಗಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಅಂದರೆ ದ್ರಾಕ್ಷಿ ದಪ್ಪ ಹಾಕಬೇಕು, ಗೋಡಂಬಿ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಪಿಸ್ತಾ ಬಾದಾಮಿ ಎಲ್ಲ ಹಾಕೊಬೋದು. ನಾನು ಏನೂ ಹಾಕಿಲ್ಲ, ಬರೀ ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ಕೊತಾ ಇದ್ದೀನಿ. ಇದನ್ನ ಇಲ್ಲಿ ಫ್ರೈ ಆದಮೇಲೆ ಈ ಕಡೆ ಹೆಸರುಬೇಳೆ ಪಾಯಸ ಕುದಿಯೋಕೆ ಇಟ್ಟಿದ್ವಲ್ವ, ಅದಕ್ಕೆ ಇದನ್ನು ಹಾಕ್ಕೊಂಡ್ರೆ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.